ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆಗೆ ಎಚ್.ಸಿ. ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಇದು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟಾಭಿಷೇಕ ಯಾತ್ರೆ ಅಂತ ಸಚಿವ ಹೇಳಿದ್ದಾರೆ. ನಿಖಿಲ್ಗಾಗಿ ದೇವೇಗೌಡರು ಪಟ್ಟಾಭಿಷೇಕ ಯಾತ್ರೆ ಮಾಡ್ತಿದ್ದಾರೆ. ಚನ್ನಪಟ್ಟಣದ ಕೆಂಗಲ್ನಲ್ಲಿ ಸಚಿವ ಬಾಲಕೃಷ್ಣ ಈ ರೀತಿಯ ಒಂದು ಟೀಕೆಯನ್ನ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ನಡೆಸುತ್ತಿರತಕ್ಕಂಥ ಪಾದಯಾತ್ರೆಗೆ ಇದೀಗ ಸಚಿವ ಎಚ್.ಸಿ. ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದ ಕೆಂಗಲ್ನಲ್ಲಿ ಮಾತನಾಡಿದ ಸಚಿವ ಬಾಲಕೃಷ್ಣ ಜೆಡಿಎಸ್ನ ಪಾದಯಾತ್ರೆಯನ್ನ ಟೀಕಿಸಿದ್ದಾರೆ. ಇದು ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ಅಲ್ಲ, ನಿಖಿಲ್ ಕುಮಾರಸ್ವಾಮಿಗಾಗಿ ನಡೀತಿರ್ತಕ್ಕಂಥ ಪಟ್ಟಾಭಿಷೇಕ ಯಾತ್ರೆ ಅಂತ ಬಾಲಕೃಷ್ಣ ವ್ಯಂಗ್ಯ ಆಡಿದ್ದಾರೆ. ಕೇಳಿಸ್ಕೊಳ್ಳಿ. ಒಂದು ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡಕ್ಕೆ ನಿನ್ನೆ ಅಲ್ಲಿ ಬೈರ್ಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರ ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ? ಪಾದಯಾತ್ರೆಯಲ್ಲಿ ರೈತರ ಪರ ಕಾಳಜಿ ಇತ್ತೇನ್ರಿ ಯಾರಿಗಾದ್ರೂ? ಇರ್ಲಿ, ಮಾಡ್ಲಿ, ಏನ್ ತೊಂದರೆ ಇಲ್ಲ. ಪ್ರಾಯಶ್ಚಿತ್ತ ಯಾತ್ರೆ ಮಾಡ್ತವ್ರು ಮಾಡ್ಲಿ. ಬಿಜೆಪಿ ಕೂಡ ಅಂತರ ಕಾಯ್ಕೊಂಡಿರುವಂತದ್ದು ಕಾಣಿಸ್ತದೆ ಸರ್. ಅದನ್ನ ನೀವು ವಿಶ್ಲೇಷಣೆ ಮಾಡ್ಬೇಕು. ನಾವ್ ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡ್ಬೇಕು. ಬಿಜೆಪಿ ಅವ್ರಿಗೆ ಸತ್ಯ ಅರ್ಥ ಆಗೈತೆ, ಏನ್ ನಡೀತಾ ಇದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರೆ ಯಾತ್ರೆ.